ಅವ ಗ್ಯಾಂಗ್ ಮಾಡಿದ್ರೆ ಅವರೇ ಕೆಟ್ಟ ಇದನ್ನು ಮಾಡಿದವ. ಅವನ ಹೆಸ್ರು ಮಾಂತೇಶ್ ದನಾಳಿ ಇಂಥವ್ ಕಬ್ಬಿಗೆ ಅವನ ಗ್ಯಾಂಗ್ ಮಾಡ್ರಿ. ಗ್ಯಾಂಗಿಗೆ ಅವ ಕಬ್ಬಿಗೆ ಗ್ಯಾಂಗಿನಾಗ ಹೋಗ್ತಿದ್ದ 2 3 4 ವರ್ಷ ಆಯ್ತು ಹೋಗ್ತಿದ್ದವು. ಈಗ ನಡ್ಬರ್ಕ್ ಬಂದ ಅವ್ನು ಚಾಲ ಅಲ್ಲಿ ಅವರ ಹೋಗೋದ ಬರೋದ ಒಟ್ಟು ಹೆಚ್ಚಾಯ್ತು. ನಾವಂತೂ ನೋಡ್ತಿದ್ದಿಲ್ಲ ಆ ಕಡೆ ಹೊಳ್ಳಿ. ನಾವು ಬೇರೆ ರೀ ಅವ್ರು ಅಲ್ಲಿದ್ರು ನಾವು ಇಲ್ಲಿದ್ದೀವಿ. ನಾವು ಆತ ವಿಚಾರ ಮಾಡಿಲ್ಲ ಆ ಕಡೆ. ನಾವು ಹೊಳ್ಳಿ ನೋಡಿಲ್ಲ ಆ ಕಡೆ ತಾಕೀತು ಮಾಡಿಲ್ಲ, ಅವ್ರನ್ನ ವಿಚಾರ ಮಾಡಿಲ್ಲ ನಾವು. ಅವ್ರಿಗೆ ನಮ್ಗೆ ಸಂಪರ್ಕ ಇಲ್ಲ ಇತ್ತು. ದೂರ ಅವ್ರ ಮನ್ಯಾಗ ನಮ್ಮ ಮನ್ಯಾಗ ಅವ್ರ ಕೂಡ ಮಾತಾಡ್ತಿದ್ದಿಲ್ವಿ, ಯಾವ ವಿಚಾರ ಮಾಡ್ತಿದ್ದಿಲ್ಲ ನಾವು. ಈಗ ಏನು ಹೇಳ್ರಿ, ಕಬ್ಬ ಕಡ್ಲಾಗ ಹೋಗ್ತಿದ್ರೆ ಕಬ್ಬದಿಂದ ಬರ್ದ ಹೋಗುದ ಒಟ್ಟು ಹೆಚ್ಚಾತು. ಊಟ ಒಯ್ಲ ಬರ್ತದ, ಬುತ್ತಿ ಎಲ್ಲಾರ್ದು ಬುತ್ತಿ ಒಯ್ಯಲ್ಲ ಬರೋಣ ಒಬ್ರದ ಇಲ್ಲ. ನಾವು ಕಬ್ಬು ಕಡಿಯವ್ರ ಊರಿಗೆ ಹೋಗೋರು ಒಂದ ಊರಾಗಿರ್ತದಿಲ್ಲ, ಎಲ್ಲರೂ ಬುತ್ತಿ ತೊಗೊಂಡು ಹೋಗ್ಲಕ್ಕೆ ಬರ್ತದ. ಪರಿಚಯ ಅವರು ಹೋಗುದ ಬರ್ದ ಅವ್ರದ್ದು ಒಟ್ಟ അതിന് ಪಗಾರ ಅಲ್ಲೇ ಮಾಡೋರು ಮತ್ತು ಪಗಾರದ ಮನ್ಯಾಗ ತಂದು ಕೊಡ್ಲಕ್ಕೆ ಬರವ. ಹಿಂಗೆ ಪರಿಚಯ ಆಯ್ತು ಅವ್ರದ್ದು. ಅವು 10 ವರ್ಷ ಆಗಿರ್ಬೇಕ್ರ. 10 ಆಗಿಲ್ಲ, 3 4 ವರ್ಷ ಆಗಿರ್ಬೇಕಲ್ಲಿ. ಅಲ್ಲಿ ನಿತ್ತು ಪೈಲ ಇಲ್ಲೇ ಇತ್ತು. ಹೊಲ ನಮ್ಮ ಹೆಸರಲ್ಲೇ ಐತ್ರಿ. 3 ಎಕರೆ ಐತ್ರಿ. ಇಬ್ರು ರೀ, ನಮ್ಮ ಬೇರೆ. ಇಂಥ ಮಗ ಚಲೋ ಇದ್ದು, ಮಗನೂ ಚಲೋ ಆಕಿನೂ ಚಲೋ ಇದ್ದಾಳೆ. ಈಗ ಅವ್ರು ಕೂಡ ಕೂಡಿ ಹಿಂಗೆ ಆಗ್ಯವು. ಈಗ 2 3 ವರ್ಷ ಆಯ್ತು ರೀ. ಬರ್ತದ್ರಿ ಹೋಗ್ತದ, ಅದೇನು ಮಾತಾಡ್ತಿದ್ದು. ಈಗ ಕೊಲೆ ಮಾಡಿದವ್ರು ಒಬ್ಬರ ಅಂತ ಹೇಳಿ ಇದನ್ನಾಗೈತ್ರಿ, ಅಂದ್ರೆ ಇಬ್ರು ಕೂಡ್ಸಿ ಮಾಡ್ಯಾರ. ಇದ್ರಾಗ ಮತ್ತೆ ಆ ಥರ ಸಂಶಯ ಅದು ನಮ್ಗೆ ಸಂಶಯನೂ ಇಲ್ಲ. ಅವ ಒಬ್ಬದ ಸಂಶಯ ಇತ್ತು, ಅವ್ನ ಹೆಸರು ಕೊಟ್ಟಿದ್ವಿ. ಮತ್ತೆ ಯಾರು ಸಂಶಯ ನಮಗಿಲ್ಲ. ಬೆಳಿಗ್ಗೆ ಅಂದ್ರೆ ಇಲ್ಲಿ ಅಡಿವಾಗ ನೀರು ಉಣಿಸಿದ್ರಿ ರಾತ್ರಿ ಹರ್ಯಾಗ ಇಲ್ಲಿ ನಮ್ಮಲ್ಲೇ. ಅವನ ಅಡಿವಾಗ ನೀರು ಉಣಿಸಿ ಐನಾಪುರಕ್ಕೆ ಔಷಧಿ ತೊಗೊಂಬರ್ತಂತ ನಶಿಗ್ನಾಗ 5 ಗಂಟೆಗೆ ಹೋಗ್ಯಾನ. ಇಲ್ಲಿದು 5 ಗಂಟೆಗೆ ಹೋಗಿ ಆಕೆ ಏನು ಮಾಡ್ಯಾಳ, ಫೋನ್ ಮಾಡ್ಯಾಳ, ಇಲ್ಲಿ ಜಾಗ ಬಿಡೋಣ ಮಂತುಗು, ಇಲ್ಲಿ ಜಾಗ ಬಿಟ್ಟಾನು ನೀನು ಹೋಗತ್. ನಾವು ತಯಾರಲ್ಲಿ ನಿಂತಾನಲ್ಲಿ ಮತ್ತೇನ. ಹಾಂ, ಈ ಥರ ಮಾಡಿ. ಹಾಂ, ಮೊದಲೇ ಹೇಳಿದ ಆಕೆ ಮಂತಂದ್ರೆ ಆಗಿದ್ರೆ ಅದೇ 2 ಹೆಣ್ಣದ ಹೋಗ್ತಿದ್ರು. ನಾವು ಅಲ್ಲಿ ಆ ಕಡೆ ಹೋಗ್ರಿ. ನೀವು ಒಂದ ಊರು ಐತೆ ಕರೆ, ಆ ಕಡೆ ದೂರ ಐತ್ರಿ ಜರ. ಈಗ ಮಗ ತೀರ್ಕೊಂಡ, ಸುಶಿ ಜೈಲ್ ಪಾಲಾದವು. ನಿಮ್ಮ ಮೊಮ್ಮಕ್ಕಳ ಪರಿಸ್ಥಿತಿ ಹಂಗ ಯಾರು? ಈಗ ನಾವು ಇರ್ತಕ್ಕಂಥ ನಾವು ಒಪ್ಕೊಂಡಿದ್ದೀವಿ. ನಮ್ಮ ಸಂಬಂಧ ನಮ್ಮ ಮುಂದೆ ನಾವು ಸತ್ತು ಬೆಳಕಂದ ಅನ್ಕ ಹುಡುಗರು ಕಾಯ್ದಕ್ಕೆ ಬರ್ತಾವೆ. ಅವರು ಯಾರು ಮಾಡ್ಯಾರಲ್ಲ ಅಂತ ಕಾಕ ಅದಾನ. ಇಂಥವ್ರಿಗೆ ಏನು ಶಿಕ್ಷೆ ಆಗ್ಬೇಕು? ಅವ್ರಿಗೆ ಒಟ್ಟು ಈ ಕಡೆ ಔಷಧಾಗ ಬರಬಾರ್ದು, ಮಾರಿ ತೋರಿಸ್ಬಾರ್ದು ಇಲ್ಲಿ ಊರಿಗೆ. ಒಬ್ಬರೇ ಅಲ್ಲಿ ಇಬ್ಬರೂ ಶಿಕ್ಷೆ ಆಗ್ಬೇಕು. ಹಾಂ, ಹೆಸರೇನು? ಸಂಗಪ್ಪ ಶಿಪೂಜಿ. ಕಬ್ಬಿ ಹೋಗ್ತಿದ್ರಿ ನನ್ನ ಮಗ ರೀ. ಕಬ್ಬ ಕಡ್ಲಾಕ ಕಬ್ಬಿದಿಂದ ಪಗಾರ ಕೊಡ್ಲಾಕ ಬರ್ತಿದ್ದ, ಊಟ ಒಯ್ಯಕ್ಕೆ ಬರ್ತಿದ್ದ. ಮತ್ತು ಹಂಗೆ ಸಾರ್ಕೆ ಫೋನ್ ಹಚ್ಚತ್ತಾನ. ಫೋನ್ ಯಾಕೆ ಹಚ್ಚತ್ ಮಗ ಕೇಳವ. ಹಿಂಗೆ ಜಗಳ ನಡೀತಿರದ. ಜಗಳ ಪವನ್ಯಾರ ಮನೆಗೆ ಹೋದಳು. ಜಗಳ ಮಾಡಿ ಮತ್ತೊಮ್ಮೆ ನ್ಯಾಯ ಮಾಡಿ ಕರ್ಕೊಂಬಂದರು. ಮತ್ತು ಸಿರ್ಸಲಿಕ್ಕೆ ಹೋದಳಕ್ಕೆ ಇಲ್ಲಿ ಪಂಚ ಸಲಾಗಿ ನ್ಯಾಯ ಹತ್ರ ಅದು 3 ಸಲ ನ್ಯಾಯ ಮಾಡಿರಿ. ಫೋನ್ ಸಲಾಗಿ ಮಗ ರೀ ಕರ್ಕೊಂಬಂದ್ರಿ. ಮಗ ಹೋಗಿ ಇನ್ನು ಫೋನ್ ಹಚ್ತಾಳೆ, ಯಾಕೆ ಯಾರಿಗೆ ಹಚ್ತಾಳೆ ಅಂತೇಳಿ ಮಗ ಕರ್ಕೊಂಬರೋಣ ಪಂಚರು 3 ಸಲ ನ್ಯಾಯ ಮಾಡಿರಿ. ಇದು ನ್ಯಾಯ ಬಗೆಯಿರಲಿಲ್ಲ. ಮತ್ತು ಗಪ್ಪ ಒಂದು ಗಪ್ಪ ಆದಳ್ರಿ. ಗಪ್ಪಗನ ಸಿರ್ಸಲಿಕ್ಕೆ ಹೋದ್ರಿ. ಇಲ್ಲಿ ಮಂದಿ ರೀ, ಇಲ್ಲಿ ಮಂದಿ ಹೆಂಗಸರ ಗಣಸರ ಸಿರ್ಸಲಿಕ್ಕೆ ಹೋದ್ರಿ ಅಂತ ಮಾತು. ನಾಳೆ ಮಾತೂ ಹೋದ್ರಿ. ನಮ್ಮ ಹುಡುಗಿನ ಹೋದ್ರಿಕಿ ಇಲ್ಲಿ ಹೆಂಗಸರ ಗಣಸರ ನಡ್ಕೋತ ಹೋದ್ರಿ ಸಿರ್ಸಲಿಕ್ರೆ. ಹೋಗೋಣ 4 ದಿನ ಕೂಡಿಗ್ಯಾರ ಎಲ್ಲರೂ ಕೂಡಿರಿ. ಮುಂದೆ ಎಲ್ಲರೂ ಬಿಟ್ಟು
ಎರಡು ಮಂದಿ ಹೋದ್ರೆ ಮುಂದೆ ಸರ್ಸಲ್ಕೆ ಹೋಗುತ್ತಕರೆ ನಮ್ಮ ಹುಡುಗ ಸಾರ್ಕೆ ಫೋನ್ ಹಚ್ತತ್ರ ಆಕೆಗೆ ಎಷ್ಟು ದಿವಸ ಹೋಗಿತ್ತು? ಒಂದು 15 ದಿವಸ ರೀ. ಫೋನ್ ಬಂದಿಟ್ರಿ ನನ್ನ ಮಗ ಫೋನ್ ಬಂದಿಟ್ಲು. ಅವ್ಗೆ ಹಚ್ಚಿ ನೋಡಿದ ಅವನು ಬಂದಿಟ್ರಿ ಫೋನ್ ಬಂದಿಡನ ಆ ತಮ್ಗೆಲ್ಲ ಹೇಳಿರಿ ಹಿಂಗೆ ಮಾಡ್ಲತ್ತಾಳು ತಮ್ಗೆಲ್ಲ ಫೋನ್ ಹಚ್ಚಿ ಹೇಳಿರಿ. ತಮ್ಗಳ ಅಕ್ಕಿಗೆ ಫೋನ್ ಹಚ್ಚಿರಿ. ಅವು ಫೋನ್ ಹಚ್ಚಿ ತಮ್ಮ ಹೇಳಿದ್ರಿ. ತಮ್ಮ ಹೇಳೋಣ ಅವು ಇದ್ದಕ್ಕೆ ಮಗಳಿಗೆ ಹಚ್ಚಿಡ್ರಿ ಫೋನ್. ಆಕೆ ಎಲ್ಲ ಚಾಲು ಮಾಡಿರಿ ಫೋನ್ದಾಗ. ಹೊಳ್ಳಿ ಹಾಕಿ ಗಂಡಕ್ಕೆ ಫೋನ್ ಹಚ್ಚಿಡ್ರಿ. ನಮ್ಮ ತಮ್ಗೆ ಏನ್ ಹೇಳಿರಿ ಅತ್ತ. ನಾ ಏನು ಹೇಳಿಲ್ಲ ಅಂದ ಬಳಿಕ ದೇವ್ರ ಮಾಡ್ಕೊಂಡು ಬಂದಡಾಕಿ. ಆ ಸಿರ್ಸಲ್ದಾಗ ಹೋದ ಬಳಿಕ ಫೋನ್ ಚಾಲು ಬಿಟ್ರು. ಅವನು ಫೋನ್ ಚಾಲು ಬಿಟ್ರು. ನಮ್ಮ ಹುಡುಗ ಹತ್ತನ ಅವಾಗ ಚಾಲು ಆತ್ರಿ ಅದು ಫೋನ್. ಇಬ್ಬರದು ಚಾಲು ಆತ್ರಿ ಫೋನ್. ಅವಾಗ ಅನ್ಕತಕ ಬಂದಿದ್ದು ರೀ ಫೋನ್. ಬಂದಿದ್ದ ಬಳಿಕ ಮನೆಗೆ ಬಂದ ಬಳಿಕ ರೀ ಆಕ್ಯಾನಂದಳು ಜಗಳ ಮಾಡತ್ತಾರ ಇಬ್ಬರು ಮಂದಿ ರೀ. ನೀ ಏನು ಹೇಳಿ ನಮ್ಮ ತಮ್ಗೆ ಏನು ಹೇಳಿರಿ ಜಗಳ ಮಾಡತ್ತಾಳ ರೀ. ಏನು ಹೇಳಿಲ್ಲ ಅಂದವ. ಅವಾಗ ಹಂಚಿ ಹಾಕ್ಲತ್ತಾಳಾಕಿ ಅವಾಗ ಅಂತ ಅವ ಇದ್ದವ ಇಲ್ಲಿ ಏನಾರ ಮಾಡ್ಕೊಂಡ್ರೆ ನಾನು ಮನೆಗೆ ಮನ್ಗೋದು ಬೇಡ ಅಂದ. ತಮ್ಗೆ ಹೇಳಿ ಹಚ್ಬಿಟ್ರಿ. ಹೋತನ ಅಂದಳ್ರಿ. ಹೋಗಂದ್ರಿ ಹೋಗಿದ್ರೆ ಹೋಗಣ ನಾವು ಹಾದಾಡಾಕಿ. ಹೋದ ಬಳಿಕ ನಿಮ್ಮ ಮಾಲ ನಿಮ್ಮ ಮನೆಗೆ ಹಚ್ಬಿಟ್ಟೆ ಅಂತ ಹೇಳಿಬಿಟ್ರಿ. ನಿಮ್ಮ ಮಾಲ ನಿಮ್ಮ ಮನೆಗೆ ಹಚ್ಬಿಟ್ಟೆ ಅಂತ ಹೇಳ್ದಕ್ಕೆ ಆಕೆನ ಬಡ್ದ ಕಬರ್ ಮಾಡ್ರಿ. ಬಡ ಕಬರ್ ಮಾಡೋಣ ಹ್ಞೂ ಅಂದಳ್ರಿ ಆಕಿ. ಫೋನ್ದಾಗ ಮಾತಾಡೋದು ಹ್ಞೂ ಅಂದಳ್ರಿ. ಹ್ಞೂ ಅಂದ ಬಳಿಕ ಅವನ ಮನೆಗೆ ಬಂದ್ರಿ. ಅವನ ಮನೆಗೆ ಬಂದ ಇಲ್ಲಿ ಮಂದಿನ ಒಬ್ಬನ ಕರ್ಕೊಂಡು ಕೇಳಕ್ಕೆ ಹೋದನ. ನಮ್ಮೂರ ಮಂದಿನ ಬಡಿದು ಬೇಡ ಅಂತೇಳಿ ಅವ್ರೇನೋ ಬಡಿ ಕೊಟ್ಟಿಲ್ರಿ. ಇಲ್ಲಿ ಅವನ ಒಂದು ಎಷ್ಟು ಬಡ್ಕೊಂಡ್ರಿ ಅಂತ ಅವಾಗೇನಂದರು ನಿನ್ನ ಮಕ್ಕಳ ನೀ ಇಟ್ಕೋ ನೀನು ಹೆಂಡ್ತಿನ ಅವನ ಮನೆಗೆ ಕಳಿಸುವ ಹಿಂಗೆ ಹೇಳಿ ಅಟ್ಕ ಸಂಪಾದಿಸ್ತಾರ. ಅಟ್ಕ ಬಿಟ್ಟು ಹೋದ್ರಿ. ಅಟ್ ಹೇಳಿ ನುಸ್ತಾ ಹೋಗ್ಯಾರಿ. ಎಷ್ಟು ದಿವಸ ಆತ್ರಿ ಇದು? 2-3 ತಿಂಗಳು. ಒಂದು 2 ತಿಂಗಳು ಆಗಿರ್ಬೇಕ್ರಿ. ತಿಂಗಳು 2 ತಿಂಗಳು ತಿಳ್ಕೊಳಕ್ಕಿಂತ ಮೊದಲ ಯಾವ ಜಗಳ ಪಗಳ ಅದು ನಡೀತಿತ್ತು? ಆವಾಗ ಏನು ಜಗಳ ಇಲ್ರಿ. ಅವ್ರ ಗಂಡ ಅಂತ ಗಪ್ಪದ ರೀ. ಜಗಳದ ಬಿಟ್ಟೆ ಇಲ್ರಿ. ಅವಾಗಿಂದ ಆಕೆ ಏನು ತೋರ್ ಮಂದಿ ಏನು ಬಂದಳು ನೋಡ್ರಿ. ಅವಾಗಿಂದ ಗಪ್ಪ. ಮದುವೆಗೆ ಎಷ್ಟು ವರ್ಷ ಆಗಿತ್ತು ರೀ ನಿಮ್ಮ ಮಗಂದು? ಎಷ್ಟಾಗಿದೆ? 15 ವರ್ಷ. 15 ವರ್ಷ ಹೆಚ್ಚಾಗಿರ್ಬೇಕು ಬಿಡ್ರಿ. ಹಾಂ ಆಗಿರ್ಬೇಕು 15 ವರ್ಷ. ಮಕ್ಕಳು ಅದು ರೀ ಎಷ್ಟು ಮಕ್ಕಳು? ಇಬ್ಬರದಾರ ರೀ. ಹಾಂ ರೀ. ಯಾವ ಊರು ರೀ ಅವ್ರು ಹೆಣ್ಮಗಳು? ಕಾಜಿ ಬೆಳಗ್ಗೆ ರೀ. ಕಾಜಿ ಬೆಳಗ್ಗೆ. ಈಗ ಅವ ಈ ಊರಾಗ ಹೆಂಗೆ ಪರಿಚಯ ರೀ? ಕಬ್ಬಿಗೆ ಗ್ಯಾಂಗಿನಾಗ ರೀ. ಕಬ್ಬ ಕಡ್ಯಾಕ ಹೋಗ್ರಿ. ಅವಂದು ಕಬ್ಬಿನ ಗ್ಯಾಂಗ್ ಇತ್ತು. ಅವಂದ ಕಬ್ಬ ಕಡ್ಯಾಕ ಹೋಗ್ತದೆ ನನ್ನ ಮಗ ರೀ. ಒಂದು ಊಟ ಕೊಡ್ಲಾಕ ಬರೋದು, ಊಟ ಒಯ್ಯಾಕೆ ಬರೋದು, ಪಗಾರ ಮಾಡ್ಲಾಕ ಬರೋದು. ಇದ ಪರಿಚಯನ ರೀ ಹೆಂಗೆ. ನಿಮಗದು ಏನು ಗೊತ್ತಾಗಿತ್ತನ್ರಿ ಈ ಥರ ಹಿಂಗೆ ಆಗಾಕೈತಿತ್ತು? ಇದು ಫೋನ್ದ ಅಟ್ಟ ಮಾತಾಡ್ದ ನನಗೆ ಗೊತ್ತಾಗತ್ತೆ ರೀ. ಫೋನ್ದಾಗ ಮಾತಾಡೋದು ಗೊತ್ತಾಗಣ ನಮ್ಮ ಅವಾಗ ಹಚ್ಚೇನ್ರಿ. ಈಗ ನಿಮಗೆ ಯಾವಾಗ ಗೊತ್ತಾತ್ರಿ? ಇದು ಮಾಡ್ರಿ ಅದು ಒಟ್ಟಿಗೆ ಗೊತ್ತಾಯಿಲ್ರಿ. 2 ತಿಂಗಳು ಹತ್ರ ನಮ್ಮಗಳ ಮಾತಾಡಿಲ್ರಿ. ಆಕೆ ತವ್ರ ಮಂದಿ ಏನು ಬಂದ್ರು ನೋಡ್ರಿ. ಅವಾಗಿಂದ ಆಕೆ ಕೂಡ ಭಾಷೆ ಇಲ್ರಿ. ಇದು ಪೈಲೆ ಮಾತಾಡ್ತಾಳೆ. 2 ತಿಂಗಳ ಮಾತಾಡ ಆಕೆ ಫೋನ್ ಹಚ್ಚಾಕತ್ತಾಳೆ ನಮ್ಗೆ ಎಲ್ಲ ತೊಡ್ರಿ ಆಕೆ. ಅದು ನಮ್ಮಗಳ ಮಾತಾಡಿಲ್ರಿ. ಆ ಸಣ್ಣ ಹುಡುಗ ಅದನ್ನ ಕಡೆ ಫೋನ್ ಇಸ್ಕೊಂಬ ಫೋನ್ ಹಚ್ಚುನು ಯಾವಾಗ ಏನೋ ಸುತ್ತಾರಲಾಕ ಮತ್ತು ಬರವಾಲಾಗ್ಯಾನ ಎನ್ಕ ಬರ್ತದೆ ಬರವಾಲಾಗ್ಯಾನ ಅಲ್ಲಿ ತೊಂಬ ಫೋನ್ ಆಕೆ ಕೈಯಾಗಿತ್ತಲ್ಲೇ ಅಂದ್ರೆ ಅದ್ರಾಗ ಏನಾಗಿತ್ತು ಅನ್ನೋರಿ ಅದಕ್ಕೆ ಫೋನಿಗೆ ಅಂತ ಅದನ್ನ ಇಸ್ಕೊಂಬಂದ್ರು. ಅದನ್ನ ಹೋಗಿ ಹಚ್ಚಾಡ್ರಿ. ಅವ ಏನು ಎತ್ತಿಲ್ರಿ. ಎತ್ತದ್ಲಕ್ಕ ತಮ್ಮಗೆ ಫೋನ್ ಮಾಡ್ಯಾಡ್ರಿ. ಮತ್ತು ಇಲ್ಲಿ ಏನು ದಾತಗೋರು ಮತ್ತು ಮಾಮಾರೇ ಹೋಗಿ ಬಾತಾತು ಔಷಧ ತರಕ ನಾ ಬಂದಿಲ್ಲ ಅಂತ ಫೋನ್ಗೆ ಹಚ್ಚಾಡ್ರಿ ತಮ್ಗೆ. ತಮ್ಮ ಇದ್ದವ ಈಚೆ ಕಡೆ ಮನ್ಯಾನ ಹುಡುಗ ಹೇಳ್ಯಾನ್ರಿ. ನಮ್ಮ ಮಾಮ ಔಷಧ ತರಕ್ಕೆ ಹೋಗ್ಯಾನಂತ ಕಂಪ್ನಿದ ಮತ್ತು ಇನ್ನಪ್ಪರ್ಕಿ ಇನ್ನೂ ತಡ ಆಗೈತಿ ಬಂದಿಲ್ಲ. ಹರಿಯಪ್ಪ ಸಂದ ಹೊತ್ತಿರಿತ್ರಿ. ಹಾಂ ಅಟ್ಕರಿ ಅಷ್ಟಾಗಿರ್ಬೇಕು. ಹಾಂ ಬೆಳಿಗ್ಗೆ ಅಂತ ಫೋನ್ ಹಚ್ಚತಾನ. ಆ ಹುಡುಗಿದ್ದದ ನಮ್ಮ ಅಕ್ಕನ ಕರ್ಕೊಂಡು ಐನಪ್ಪರ ಹಾದಿಲಿ ಹೋಗಿ ಬಾ ನಮ್ಮ ಮಾಮ ನಾ ಬಂದಿಲ್ಲ ಹಸು ತರಕ್ಕೆ ಹೋಗ್ಯಾನೋ ಬಂದಿಲ್ಲ ನಮ್ಮ ಅಕ್ಕನ ಕರ್ಕೊಂಡು ಹೋಗತ್ತೆ ಹೇಳ್ಯಾನ್ರಿ ಅಂತ ಈ ಹುಡುಗ ಆಕೆನ ಕರ್ಕೊಂಡು ಹೋದ್ರಿ.
ಕರ್ಕೊಂಡು ಹೋಗೋಣ ಇಲ್ಲಿರ್ತ ಅಲ್ಲಿ ಹೋಗಿ ಬೇದು ಫೋನ್ ಕೈಯಂದು ಹೋಗೋದು ಅಳ್ಳಕ್ಕೆ ಹೋದೋಡಕ್ಕೆ ಆ ಫೋನ್ ಕೈಯಂಗೆ ಆ ಹುಣ್ಕಾಯಿ ಸಿಕ್ತು ಅದನ್ನು ಪೊಲೀಸರ ಕೈಯಾಗ ಕೊಟ್ಟಾರೆ. ಅಲ್ಲ ಎದರ್ಲೆ ಹೊಡೆದಿದ್ರಿ? ಅದು ಯಾನು ಅಂಥದ್ದು ಯಾನು ಐತೆ ಅನ್ಸ ಮಾಡಿ ಅಲ್ಲಿ ಕೆರೆಯಾಗ ಹೋಗೋದು ಬಂದ ಅಂತಾರೆ ಕೆನಾಲ್ದಾಗ ರೀ. ನಿಮ್ಮ ಹೆಸರೇನು ರೀ? ಬೋರು ರೀ. ಬೆಳಗಾವಿ ಜಿಲ್ಲೆ ಅತ್ನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕಿಲೆಗಾಂವ್ ವಿಲೇಜಲ್ಲಿ ಚಂದ್ರಕಾಂತ್ ಸಂಗಪ್ಪ ಶಿವಪೂಜೆ ಇವರಿಗೂ ಸುಮಾರು ವಯಸ್ಸು 41 ವಯಸ್ಸು. ಇವರು ಒಂದು ಶಿರೂರು ವಿಲೇಜ್ ಹತ್ರ ಗೋರಿಯಾಲ ಹಳ್ಳದ ಪಕ್ಕದಲ್ಲಿ ಬೈಕಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಥರ ಒಂದು ಘಟನೆಯನ್ನು ಜೋಡಿಸಿ ಬಿದ್ದಿರ್ತಾರೆ. ಇದನ್ನು ನೋಡಿದ ಪೊಲೀಸರು ಗಾಡಿಯಲ್ಲಿ ಯಾವುದೇ ಸ್ಕ್ರಾಚ್ ಮಾರ್ಕ್ಸ್ನೋ ಡ್ರ್ಯಾಗ್ನೋ ಯಾವುದೂ ಇಲ್ಲ ಮತ್ತು ಗಾಯ ರೋಡ್ ಆಕ್ಸಿಡೆಂಟ್ ಗಾಯ ಥರ ಇಲ್ಲ, ಹೊಡೆದಿರೋದು ರಾಡ್ನಿಂದ ತಲೆಯಲ್ಲಿ ಹೊಡೆದಿರೋ ಥರ ಕಾಣ್ತಾ ಇದೆ. ಅಂದರೆ ಇಲ್ಲಿ ಸಸ್ಪಿಷನ್ ಮೇಲ್ಗಡೆ ವಿಚಾರಣೆಯನ್ನು ಮುಂದುವರಿಯುವ ಸಂದರ್ಭದಲ್ಲಿ ಡಿಸೀಸ್ಡ್ ಮೃತಪಟ್ಟಿರುವ ಚಂದ್ರಕಾಂತ್ ಸಂಗಪ್ಪ ಅವರ ಹೆಂಡತಿ ಮೇಲೆ ಊರಿನವರು ಸ್ವಲ್ಪ ಡೌಟ್ ವ್ಯಕ್ತಪಡಿಸಿದರು. ಮುಂದುವರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಚಂದ್ರಕಾಂತ್ ಹೆಂಡತಿ ರೇಣುಕಾ ಶಿವಪೂಜೆ 31 ವರ್ಷ, ಇವರ ರಿಲೇಟಿವ್ ಮಾಂತೇಶ್ ಬಸಪ್ಪ ದನಾಲೆ ಇವರಿಗೂ ಇದಕ್ಕೆ ಹಿಂದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇತ್ತು. ಮಾಂತೇಶ್ ಜನರಲಿ ಟ್ರ್ಯಾಕ್ಟರನ್ನು ಇಟ್ಕೊಂಡು ಕಬ್ಬು ಕಡಿಯೋದು ಗ್ಯಾಂಗ್ಮನ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಚಂದ್ರಕಾಂತ್ ಅವ್ರ ಕೆಳಗಡೆ ಕೂಲಿ ಕೆಲಸ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಡೆವಲಪ್ ಆಗಿದೆ. ಆ ಸಂದರ್ಭದಲ್ಲಿ ಮನೆಗೆ ಗೊತ್ತಾದ ಮೇಲೆ ರೇಣುಕಾ ಫ್ಯಾಮಿಲಿಯವ್ರು ಬಂದು ಈ ಮಹಾಂತೇಶನ್ನು ಎದುರಿಸಿ ಮುಂದಿನ ದಿವಸಗಳಲ್ಲಿ ನನ್ನ ಮಗಳ ಜೊತೆ ಇಂತಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಳ್ಳಬೇಡ, ಅವರು ಸಂಸಾರ ಹಾಳಾಗುತ್ತಂದ್ರೆ ಇಲ್ಲಿ ಎದುರಿಸಿ ಹೋಗಿದ್ದಾರೆ. ಅದಾದಮೇಲೆ ಆಗಸ್ಟ್ 8ನೇ ತಾರೀಕು ಇವರಿಗೆ ರೇಣುಕಾ ಅವರಿಗೆ ಜಾಂಡೀಸ್ ಇದೆ, ಅದಕ್ಕೆ ನಾಟಿ ಔಷಧಿಯನ್ನು ತಗೊಳ್ತಾ ಇದ್ದಾರೆ. ಈ ನಾಟಿ ಔಷಧಿಯನ್ನು ತಗೊಳ್ಳೋದಕ್ಕೆ ಪ್ರತಿ ದಿವಸ ಸುಮಾರು ಒಂದು 3:30ಕ್ಕೆ ಇಲ್ಲಿಂದ ಕಿಲೆಗಾಂವ್ನಿಂದ ಐನಾಪುರ ಹೋಗಿ ಔಷಧಿಯನ್ನು ತೊಗೊಂಡು ಬರ್ತಾರೆ. ತೊಗೊಂಡು ಬರೋದಕ್ಕೆ ಹೋಗೋ ಸಂದರ್ಭದಲ್ಲಿ ಹೆಂಡ್ತಿನೇ ಮಹಾಂತೇಶ್ ಬಸಪ್ಪ ಅವನ ಕೇಳಿ ನನ್ನ ಗಂಡ ಮನೆ ಬಿಟ್ಟಿದ್ದಾರೆ, ಈಗ ಒಬ್ಬನೇ ಬರ್ತಾ ಇದ್ದಾನೆ, ರಾತ್ರಿ ವೇಳೆಯಲ್ಲಿ ಯಾರೂ ಇರಲ್ಲ ಅಂದರೆ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡಿ ಹೋಗೋ ದಾರಿಯಲ್ಲಿ ಕಿಲೆಗಾಂವ್ನಿಂದ ಐನಾಪುರ ಹೋಗೋ ದಾರಿಯಲ್ಲಿ ಶಿರೂರ ಪಕ್ಕದಲ್ಲಿ ಒಂದು ರೋಡಲ್ಲಿ ಇವರನ್ನು ಸ್ಟಾಪ್ ಮಾಡಿ ರಾಡ್ನಿಂದ ಹೊಡೆದು ಸಾಯಿಸಿರ್ತಾರೆ. ಸಾಯಿಸಿಬಿಟ್ಟು ಈ ಘಟನೆಯನ್ನು ಒಂದು ರೋಡ್ ಆಕ್ಸಿಡೆಂಟ್ ಥರ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ವಿಚಾರಣೆಯಲ್ಲಿ ಇದು ರೋಡ್ ಆಕ್ಸಿಡೆಂಟ್ ಇಲ್ಲ, ಇದೊಂದು ಕೊಲೆ ಎಂದು ಕಂಡು ಬಂದಿರುತ್ತದೆ. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ.